ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದ ಆರಂಭದಲ್ಲಿ ಮಲ್ಲಮ್ಮ ಹಾಗೂ ಚಂದ್ರಪ್ರಭಾ ಜೊತೆ ಧ್ರುವಂತ್ ಆತ್ಮೀಯವಾಗಿದ್ದರು. ಆದರೆ ಮಲ್ಲಮ್ಮ ಹಾಗೂ ಚಂದ್ರಪ್ರಭಾ ಬಹುಬೇಗ ಔಟ್ ಆಗಿ ಬಿಟ್ಟರು. ಇದೀಗ ಧ್ರುವಂತ್ ಆಟದ ದಿಕ್ಕೇ ಬದಲಾಗಿದೆ. ತಮಗೆ ತಪ್ಪು ಎನ್ನಿಸಿದ್ದನ್ನು ಧ್ರುವಂತ್ ಓಪನ್ ಆಗಿಯೇ ಖಂಡಿಸುತ್ತಿದ್ದಾರೆ. ಇದೀಗ ಧನುಷ್, ಕಾವ್ಯ, ಸ್ಪಂದನ, ಸೂರಜ್ ಇವರನ್ನೆಲ್ಲ ಕಳುಹಿಸಿಯೇ ನಾನು ಹೋಗೋದು ಎಂದು ಧ್ರುವಂತ್ ಗುಡುಗಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನೋ, ಈ ವಾರದ ಲಕ್ಸುರಿ ಬಜೆಟ್ನಲ್ಲಿ ಚಿಕನ್ 2 ಬಾರಿ ಬರೆದರು. ಹಾಗೆ ಕಾಫಿ ಪುಡಿ ಮತ್ತು ತುಪ್ಪ ಸೇರಿಸಿದರು. 2 ಬಾರಿ ಚಿಕನ್ ಬರೆಯುವ ಬದಲು ಸಸ್ಯಾಹಾರಿಗಳಿಗೆ ಪನ್ನೀರ್ ಬರೆಯಬಹುದಿತ್ತು ಅನ್ನೋದು ಧ್ರುವಂತ್ ವಾದ ಆಗಿತ್ತು. ಅದೇ ಸಿಟ್ಟಿನಲ್ಲಿ ಧ್ರುವಂತ್, ಸ್ಪಂದನ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಚಿಕನ್ ಕಾಣಿಸ್ತಾ ಎಂದು ಸ್ಪಂದನಾಗೆ ಧ್ರುವಂತ್ ಖಾರವಾಗಿ ಕೇಳಿದರು. ಪನ್ನೀರ್ ನನಗೆ ಕಾಣಿಸಲಿಲ್ಲ, ನಾನು ಏನು ಮಾಡಲಿ? ಚಿಕನ್ ಕಾಣಿಸ್ತಾ ಅಂತ ಕೇಳಿದ್ರೆ ನಿನ್ನ ಟೋನ್ ಆಗಿದೆ ಎಂದು ಸ್ಪಂದನ ಗದರಿದರು. ಈ ವೇಳೆ ಮಧ್ಯ ಪ್ರವೇಶಿಸಿದ ಕ್ಯಾಪ್ಟನ್ ಧನುಷ್, ರಿಮೋಟ್ ವರ್ಕ್ ಆಗಲಿಲ್ಲ, ಬ್ರೆಡ್ ತಗೊಳ್ಳೋಕೆ ಅಂತಿದ್ವಿ, ಅಂದು ಕಾಣಲಿಲ್ಲ ಎಂದರು. ಚಿಕನ್ 2 ಬಾರಿ ಬರೆಯುವ ಬದಲು ವೆಜ್ ಏನಾದರೂ ಹೇಳಬಹುದಿತ್ತಲ್ವಾ ಎಂದು ಧ್ರುವಂತ್ ಕೇಳಿದರು. ನಾನು ವೆಜ್ ತಿನ್ನೋರು, ಕಾಫಿ ಪುಡಿ ತುಪ್ಪ ಬಳಸುವ ಹಾಗಿಲ್ಲ, ನಾವು ತುಪ್ಪ ಕೊಡಲ್ಲ ಎಂದರು ಕಾವ್ಯ. ಶೈವ, ಈ ವೇಳೆ ಜಾಸ್ತಿ ಹಾಕಿಕೊಳ್ಳಿ, ಕೊಡಲ್ಲ ಅಂದ್ರೆ ಹೇಗೆ ಎಂದು ಧನುಷ್ ಪ್ರಶ್ನೆ ಮಾಡಿದರು. ಅನಂತರ ನೀವು ಅರ್ಧ ತಗೊಳ್ಳಿ, ಬಾಕಿದು ಅಡುಗೆಗಾದರೂ ಬಳಸುತ್ತೇವೆ, ಅರ್ಧ ಡಬ್ಬ ನೀವೇ ತಗೊಳ್ಳಿ, ಅರ್ಧ ಡಬ್ಬ ಇಬ್ಬರೇ ತಿಂತೀರಾ ಎಂದು ಧನುಷ್ ಪ್ರಶ್ನೆ ಮಾಡಿದರು. ಅದಕ್ಕೆ ಫುಲ್ ತಿಂತೀವಿ ಎಂದರು ಧ್ರುವಂತ್. ಆಗ ಆಯ್ತು ಎತ್ಕೊಳ್ಳಪ್ಪ, ಫುಲ್ ಡಬ್ಬ ತಿನ್ನಿ, ಓಕೆನಾ, ಖುಷಿನಾ ಅಂತಂದರು ಧನುಷ್. ಇಷ್ಟೆಲ್ಲ ಆದ್ಮೇಲೆ ಟೀ ಗಾಂಚಲಿ ಅಂತ ಧನುಷ್ಗೆ ಧ್ರುವಂತ್ ಹೇಳಿದ್ರಂತೆ. ಅದನ್ನ ಸೂರಜ್ ಬಂದು ಧನುಷ್ಗೆ ಹೇಳಿದರು. ಧ್ರುವಂತ್ ಬಳಸುತ್ತಿರುವ ಪದ ಸರಿಗಿಲ್ಲ, ನಿನಗೆ ಟೀ ಗಾಂಚಲಿ ಅಂದರು ಅಂತ ಸೂರಜ್ ತಂದಿಟ್ಟರು. ಅದನ್ನ ಧನುಷ್ ಪ್ರಶ್ನೆ ಮಾಡಿದಾಗ ಏಕವಚನದಲ್ಲಿ ಇಟ್ಕೊಳ್ಳಪ್ಪ ಅಂದ್ರಿ, ನಾನು ಅಂದೆ ನಮಗೇನು ಭಿಕ್ಷೆ ಬೇಕಾಗಿಲ್ಲ ಅಂತ ಧ್ರುವಂತ್ ಹೇಳಿದರು. ಇಟ್ಕೊಳ್ಳಪ್ಪ ಅಂದ್ರೆ ಏಕವಚನನ ಬಿಟ್ಟಿ, ಇದೆಲ್ಲ ಬಿದ್ದಿಲ್ಲ ನಿನ್ನ ಹತ್ತಿರ ಅನಿಸ್ಕೊಳ್ಳೋಕೆ ಅಂತ ಧನುಷ್ ರೊಚ್ಚಿಗೆದ್ದರು. ಈ ವೇಳೆ ಧ್ರುವಂತ್ ಹಾಗೂ ಧನುಷ್ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಹೀಗಿರುವಾಗಲೇ ಮೊನ್ನೇನು ಟೀ ಕೊಬ್ಬು ಅಂದ್ರೆ ಕೇಳಿಸಿಕೊಂಡು ನಾನು ಸುಮ್ಮನೆ ಇರೋಲ್ಲ ಅಂತ ಧ್ರುವಂತ್ ವಿರುದ್ಧ ಸೂರಜ್ ಸಹ ಸಿಡಿದರು. ಧನುಷ್, ಕಾವ್ಯ, ಸ್ಪಂದನ, ಸೂರಜ್ ಇವರನ್ನ ಕಳಿಸದೆ ನಾನು ಈ ಮನೆಯಿಂದ ಹೋಗಲ್ಲ, ಅದರ ಮೇಲೆ ನಾನು ಹೋಗಬೇಕು ಅಂದ್ರೆ ಯಾರಾದರೂ ಹರಕೆ ಹೊತ್ತುಕೊಳ್ಳಬೇಕು ಎಂದು ಧ್ರುವಂತ್ ಹೇಳಿದರು. ಈ ಮಧ್ಯೆ ಸೂರಜ್ ಸೈಲೆಂಟ್ ಆಗಿದ್ದು ಯಾಕೆ, ಈ ಕಡೆಯಿಂದ ಆ ಕಡೆ ಹೇಳಬೇಕಾ ಎಂದು ರಜತ್ ಪ್ರಶ್ನೆ ಮಾಡಿದರು. ಅದಕ್ಕೆ ಶುರುವಿನಿಂದ ಹಾಗೆ ಅದ್ಯವಾಗ ಒದ್ನ ಗೊತ್ತಿಲ್ಲ ಅಂತಂದರು ರಘು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ.